ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ನೋಡಿ, ಅಪ್ಕಮಿಂಗ್ KA ನೋಟಿಫಿಕೇಷನಲ್ಲಿ 962 ಗ್ರೂಪ್ ಸಿ ಹುದ್ದೆದು ನೋಟಿಫಿಕೇಷನ್ ಇದೆ. ಎಷ್ಟಂದರೆ 962 ಹುದ್ದೆಗಳು. ಇವೆಲ್ಲನೂ ನೋಡಿ ಗ್ರೂಪ್ ಸಿ ಹುದ್ದೆಗಳು. ಇದು ಯಾವುದೇದಂತ ನೋಡೋಣ. ಈ ಗ್ರೂಪ್ ಸಿ ಹುದ್ದೆಗಳಲ್ಲಿ ಯಾವುದ್ಯಾವುದು ಪೋಸ್ಟ್ದು ನೋಟಿಫಿಕೇಷನ್ ಆಗುತ್ತಂತೇಳಿ ನೋಡೋಣ. ಇದು KA ಕಡೆಯಿಂದ. ಇನ್ನೊಂದು ಏನಂದರೆ DAR ನೋಡಿ, PC ಕಾನ್ಸ್ಟೇಬಲ್ ಹುದ್ದೆದು 1600 ಹುದ್ದೆಗಳಿದೆ. ಇದು ಯಾವಾಗ ನೋಟಿಫಿಕೇಷನ್ ಆಗುತ್ತಂತ ನೋಡೋಣ. ಇದು KA ಕಡೆಯಿಂದ ಮಾಹಿತಿ ಸಿಕ್ಕಿರೋದು. ಮತ್ತು ಇನ್ನೊಂದು ಏನಂದರೆ ನೋಡಿ, ಅಪ್ಕಮಿಂಗ್ KPSCಯಿಂದ ನೋಟಿಫಿಕೇಷನ್ ಆಗೋ ಹುದ್ದೆಗಳದು ನೋಡೋಣ. ಆಲ್ರೆಡಿ ನೋಡಿ KPSCಗೆ ತುಂಬ ಹುದ್ದೆಗಳದ್ದು ಪ್ರಸ್ತಾವನೆ ಬಂದಿದೆ, ಇನ್ನೂ ಪ್ರಸ್ತಾವನೆಗಳು ಬರ್ತಿದೆ. ಸೊ ಎಲ್ಲ ಸೇರಿಸಿ ಒಟ್ಟಿಗೆ ಅದನ್ನು ವೇಳಾಪಟ್ಟಿನ ರೆಡಿ ಮಾಡಿಕೊಂಡು ಜುಲೈ ಒಳಗಡೆ ನೋಟಿಫಿಕೇಷನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜುಲೈ ಅಥವಾ ಆಗಸ್ಟಲ್ಲಿ KPSC ಕಡೆಯಿಂದ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ಯಾವುದ್ಯಾವುದು ಹುದ್ದೆಗಳಂತ ನೋಡೋಣ. KA ಕಡೆಯಿಂದ ನೋಡಿ 962 ಹುದ್ದೆಗಳದು. ಇದು ಗ್ರೂಪ್ ಸಿ ಇದು ಆಲ್ರೆಡಿ ಎಲ್ಲ ರೆಡಿಯಾಗಿದೆ. ನೋಟಿಫಿಕೇಷನ್ ಮಾಡೋದು ಒಂದೇ ಬಾಕಿ ಉಳ್ಕೊಂಡಿರೋದು. ಇದು 962 ಮತ್ತು ಇದು 1600 PC ಇದು. ಸೊ ಈ ಯಾವುದೇ ಕ್ಷಣದಲ್ಲಾದರೂ ನೋಟಿಫಿಕೇಷನ್ ಆಗ್ಬೋದು. ನೋಡಿ, 2 ಟರ್ಮಲ್ಲಿ ನೋಟಿಫಿಕೇಷನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ KA ಕಡೆಯಿಂದ. ಯಾವಾಗಂದರೆ ನೋಡಿ, ಇವಾಗ ಯಾವತ್ತಂದರೆ 20ಕ್ಕೆ ಅಧಿಸೂಚನೆಯನ್ನು ಹೊಡಿಸ್ತೀವಿ ಅಂತ ಹೇಳಿದ್ದಾರೆ, ಇದೇ 20ಗೆ. ಸೊ ಇದು ಫಸ್ಟಲ್ಲಿ. ಮತ್ತು ಇನ್ನೊಂದು ಏನಂದರೆ ನೋಡಿ, ಸೆಪ್ಟೆಂಬರ್ ಅಂತ ಹೇಳಿದ್ದಾರೆ. ಆಗಸ್ಟ್ವರೆಗೂ ಇವೆಲ್ಲ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಇವಾಗ ಏನು 20ಗೆ ನೋಟಿಫಿಕೇಷನ್ ಆಗುತ್ತಲ್ಲ, ಸೊ ಇವು ಆಗಸ್ಟ್ ಒಳಗಡೆ ಎಕ್ಸಾಮ್ ಎಲ್ಲ ಕಂಡಕ್ಟ್ ಮಾಡಿ ನೆಕ್ಸ್ಟ್ ಹೊಸದು ಬೇರೆದೆಲ್ಲ ಸೆಪ್ಟೆಂಬರ್. ಸೊ ಸೆಪ್ಟೆಂಬರ್ಗೆ ಮತ್ತೆ ಬೇರೆದ ಅಧಿಸೂಚನೆಗಳನ್ನು ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ರೀತಿ 2ರಲ್ಲಿ ನೋಟಿಫಿಕೇಷನ್ ಆಗುತ್ತೆ KA ಕಡೆಯಿಂದ. ಇವಾಗ ಆಲ್ರೆಡಿ ನೋಡಿರ್ಬೋದು, PC ನೋಟಿಫಿಕೇಷನ್ ಮಾಡಿದ್ದಾರೆ, ಮತ್ತು AOದು ನೋಟಿಫಿಕೇಷನ್ ಮಾಡಿದ್ದಾರೆ. ಗ್ರೂಪ್ ಬಿ ಇದರಲ್ಲಿ A ಇದೆ. ಸೊ ಇದನ್ನು ನೋಟಿಫಿಕೇಷನ್ ಮಾಡಿದ್ದಾರೆ. ಇವೆಲ್ಲದ್ರದ್ದು ಎಕ್ಸಾಮ್ ಡೇಟ್ನೂ ಬಿಟ್ಟಿದ್ದಾರೆ. ಅಂದರೆ ಆಗಸ್ಟ್ ಒಳಗಡೆ ಇವೆಲ್ಲನೂ ಕಂಡಕ್ಟ್ ಮಾಡ್ತಾರೆ. ಇವಾಗ ಏನು 20ಕ್ಕೆ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟಂದರೆ 962 ಆಲ್ರೆಡಿ ಹೇಳಿದ್ದೀನಲ್ಲ. ಸೊ ಇವು ಆಗಸ್ಟ್ ಎಂಡ್ ಒಳಗಡೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ನೋಡಿ, 962 ಹುದ್ದೆಗಳು ಏನಿದಾವಲ್ಲ ಅವು ಯಾವುದೇದಂತ ನೋಡೋಣ. ಇದು ಗ್ರೂಪ್ ಸಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ 962 ಹುದ್ದೆಗಳು ಯಾವುದಂದರೆ ನೋಡಿ, ಫಸ್ಟ್ DAR ಏನು ಕಾನ್ಸ್ಟೇಬಲ್ ಇದೆಯಲ್ಲ, ಪೊಲೀಸ್ ಕಾನ್ಸ್ಟೇಬಲ್, ಇದು 1600 ಹುದ್ದೆಗಳು. ಸೊ ಇದು KA ಕಡೆಯಿಂದ ಆಗುತ್ತೆ. ಇದು ಮೇಲೆ ಕೊಟ್ಟಿರೋ ಪಟ್ಟಿ KA ಕಡೆಯಿಂದ ಆಗೋದು. ನೋಡಿ, 962 ಏನು ಗ್ರೂಪ್ ಸಿ ಇದೆಯಲ್ಲ, ಇದರಲ್ಲಿ VAO ಇದೆಯಾ ಅಂತೇಳಿ ತುಂಬ ಜನ ಕೇಳ್ತಿದ್ರಿ. VAO ಇದರಲ್ಲಿ ಇಲ್ಲ. ನೋಡಿ ಏನಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತೇನಿದೆಯಲ್ಲ, ಕ್ರೈಸ್ ಅಂತ ಏನಿದೆಯಲ್ಲ, ಸೊ ಅದರಲ್ಲಿ 800 ಹುದ್ದೆಗಳು ನೋಡಿ. ಈ 962 ಹುದ್ದೆಗಳಲ್ಲಿ 800 ಕ್ರೈಸಿಂದ ನೋಟಿಫಿಕೇಷನ್ ಆಗುತ್ತೆ. 800 ಆದರೆ ನೆಕ್ಸ್ಟ್ ನೋಡಿ, ಜಲಸಂಪನ್ಮೂಲದಲ್ಲಿ 122 ಹುದ್ದೆಗಳಿದೆ. ಸೊ ಇದರಲ್ಲಿ SD ಇದೆ, FD ಇದೆ ಅಂತ ಗೊತ್ತಿಲ್ಲ, JE ಇದೆ ಅಂತಲೂ ಗೊತ್ತಿಲ್ಲ. ಯಾಕಂದರೆ ಅವ್ರು ಕೊಟ್ಟಿರೋ ಮಾಹಿತಿ ಗ್ರೂಪ್ ಸಿ ಜಲಸಂಪನ್ಮೂಲ ಇಲಾಖೆ ಅಂತ ಅಷ್ಟೇ ಕೊಟ್ಟಿರೋದು. ಸೊ ನೋಟಿಫಿಕೇಷನ್ ಆದಮೇಲೆ ಗೊತ್ತಾಗೋದು. ನೆಕ್ಸ್ಟ್ ನೋಡಿ, ಪ್ರವಾಸೋದ್ಯಮ ಅಂತ ಏನಿದೆಯಲ್ಲ, ಇಲ್ಲಿ 18 ಪೋಸ್ಟ್ಗಳು, 18 ಪ್ರವಾಸೋದ್ಯಮ. ನೆಕ್ಸ್ಟು ಕೈಮಗ್ಗ ಏನಿದೆಯಲ್ಲ, ಇಲ್ಲಿ 22 ಪೋಸ್ಟ್ಗಳು. ಟೋಟಲ್ ಎಷ್ಟಂದರೆ ಇವು 962 ಹುದ್ದೆಗಳು. ನೋಡಿ, ಇಲ್ಲಿ VAO ಇಲ್ಲ. ಇದು ಆಲ್ಮೋಸ್ಟ್ ನೋಡಿ, VAO ಯಾವಾಗ ಆಗ್ಬೋದು ಅಂದರೆ ನೆಕ್ಸ್ಟ್ ನೋಟಿಫಿಕೇಷನ್ ಏನು ಸೆಪ್ಟೆಂಬರ್ ಅಂತ ಹೇಳಿದಾರಲ್ಲ, ಆವಾಗ ಆಗೋ ಚಾನ್ಸಸ್ ಇದೆ. ಯಾಕಂದರೆ VAOದು ಇನ್ನೂ ಫೈನಲೈಸ್ ಆಗಿಲ್ಲ. ಯಾಕಂದರೆ ನೋಡಿ, VAOದು ಇನ್ನೂ ರೋಸ್ಟರ್ ಅಂತಿಮ ಆಗಿಲ್ಲ. ರೋಸ್ಟರ್ ಎಲ್ಲ ಫೈನಲೈಸ್ ಆದಮೇಲೆ ನೋಟಿಫಿಕೇಷನ್ನ ಮಾಡ್ತಾರೆ. ಸ್ವಲ್ಪ ಡಿಲೇ ಆಗ್ತಿದೆ VAOದು. ಸೊ ಅದ್ರ ಸಲುವಾಗಿ ಸ್ವಲ್ಪ ಡಿಲೇ ಆಗ್ಬೋದು. ಈ ಪೊಲೀಸ್ ಕಾನ್ಸ್ಟೇಬಲ್ಲು ಮತ್ತು 962 ಏನು ಗ್ರೂಪ್ ಸಿ ಇದೆಯಲ್ಲ, ಇದನ್ನು ಜೂನ್ 20ಕ್ಕೆ ನೋಟಿಫಿಕೇಷನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೂನ್ 20ಕ್ಕೆ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಜೂನ್ 15ರವರೆಗೂ ಏನು ಪ್ರಸ್ತಾವನೆಗಳು ಬರ್ತಾವಲ್ಲ, ಅದನ್ನು ಜೂನ್ 20ಕ್ಕೆ ನೋಟಿಫಿಕೇಷನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಇವು ಎಲ್ಲ ಎಕ್ಸಾಮ್ಗಳನ್ನು ಆಗಸ್ಟ್ ಎಂಡ್ವರೆಗೂ ಕಂಡಕ್ಟ್ ಮಾಡ್ತಾರೆ. ಆಗಸ್ಟ್ ಎಂಡ್ವರೆಗೂ ಇವೇನು ಗ್ರೂಪ್ ಸಿ ಎಲ್ಲ ಹೇಳಿದಾರಲ್ಲ, ಆಗಸ್ಟ್ ಎಂಡ್ವರೆಗೂ ಕಂಪ್ಲೀಟ್ ಆಗುತ್ತೆ. ಮತ್ತು ಇನ್ನೊಂದು ಏನು ಸೆಪ್ಟೆಂಬರಿಂದ ನೋಟಿಫಿಕೇಷನ್ಗಳು ಅಂತ ಹೇಳಿದ್ನಲ್ಲ, ಅದರ ಪ್ರಸ್ತಾವನೆಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಜೂನ್ 23ರಿಂದ ಜುಲೈ 18ರವರೆಗೂ ಏನು ಪ್ರಸ್ತಾವನೆಗಳು ಬರ್ತಾವಲ್ಲ KAಗೆ, ಅವನ್ನೆಲ್ಲ ಸೇರಿಸ್ಬಿಟ್ಟು ನೆಕ್ಸ್ಟು ಸೆಪ್ಟೆಂಬರ್ 1ಕ್ಕೆ ಅಂತ ಹೇಳಿದ್ದಾರೆ. ನೋಡಿ, ಎಲ್ಲನೂ ಮುಂಚೆನೇ ಹೇಳಿದ್ದಾರೆ. ನೋಟಿಫಿಕೇಷನ್ ಯಾವಾಗ ಮಾಡ್ತೀವಿ ಅಂತ ಮುಂಚೆನೇ ಹೇಳಿದ್ದಾರೆ. ನೋಡಿ, ಇದು ನೆಕ್ಸ್ಟ್ ಸೆಪ್ಟೆಂಬರ್ 1ಕ್ಕೆ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಪ್ಲಿಕೇಶನ್ ಹಾಕೋಕ್ಕೂ ಎಷ್ಟು ಟೈಮ್ ಅಂತಲೂ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 30ರವರೆಗೂ, ಅಂದರೆ 27 ದಿನ. ನೆಕ್ಸ್ಟ್ ಏನು ಸೆಪ್ಟೆಂಬರಿಗೆ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅದಕ್ಕೆ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಏನು ಜೂನ್ 15ರವರೆಗೂ ಪ್ರಸ್ತಾವನೆಗಳು ಬರ್ತಾವಲ್ಲ, ಇವತ್ತಿನವರೆಗೂ ನೋಡಿ, ಇವತ್ತು ಲಾಸ್ಟ್ ಇದೆ. ಅಲ್ಲಿವರೆಗೂ ಬರೋ ಹುದ್ದೆಗಳನ್ನು 20ನೇ ತಾರೀಕು ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಇದೇ 20ನೇ ತಾರೀಕು ಬರುತ್ತೆ. ಇಷ್ಟು ನೋಡಿ, KA ಕಡೆಯಿಂದ ನೋಟಿಫಿಕೇಷನ್ ಆಗೋದಿದೆ. ಇದೇ 20ಕ್ಕೆ DAR ಆಗ್ಬೋದು. ಮತ್ತು ಅದರ ಜೊತೆಗೆ ಯಾವುದಂದರೆ ಈ 962 ಹುದ್ದೆಗಳದ್ದು ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ನೋಡಿ, KPSC ಕಡೆಯಿಂದ ಆಲ್ರೆಡಿ ನೋಡಿ ಇವೆಲ್ಲ ಪ್ರಸ್ತಾವನೆಗಳು ಬಂದಿದೆ.
ನೋಡಿ ಫಸ್ಟ್ ಯಾವುದಂದರೆ ಜಲಸಂಪನ್ಮೂಲ ಇಲಾಖೆದು AEE ಇದೆ, ಮೆಕ್ಯಾನಿಕಲು 3 ಪೋಸ್ಟ್ ಇದೆ. ಮತ್ತು ನೋಡಿ ಇಲ್ಲೊಂದು ಕೊಟ್ಟಿದ್ದಾರೆ ಜಲಸಂಪನ್ಮೂಲ AEE ಸಿವಿಲ್ ಇದೆ ನೋಡಿ, ಇದು ಮೆಕ್ಯಾನಿಕಲು ಇದು ಸಿವಿಲು. ಇವೆರಡು ಏನು ಕೊಟ್ಟಿದ್ದಾರಲ್ಲ AEE ಇವೆರಡು HK ನೋಡಿ, ನಾನ್ HKದು ಇನ್ನೂ ಪ್ರಸ್ತಾವನೆ ಬಂದಿಲ್ಲ ನೋಡಿ. HKದಲ್ಲಿ AEE ಮೆಕ್ಯಾನಿಕಲ್ 3 ಪೋಸ್ಟ್ ಇದೆ, HKದಲ್ಲಿ AEE ಸಿವಿಲ್ 27 ಪೋಸ್ಟ್ ಇದೆ. ಇದು ಎರಡು HK, ನಾನ್ HKದು ಬರೋದಿದೆ. ಮಿನಿಮಮ್ ಅಂದ್ರೆ ನೋಡಿ ಸಿವಿಲ್ಲು ನಾನ್ HKದಲ್ಲಿ 80 ಪೋಸ್ಟ್ ಅಂತ ಹೇಳಿದ್ದಾರೆ. 70ರಿಂದ 80 ಪೋಸ್ಟ್ವರೆಗೂ AEEದು WOD ಡಿಪಾರ್ಟ್ಮೆಂಟಲ್ಲಿ AEEದು ಸಿವಿಲ್ದು ಪ್ರಸ್ತಾವನೆ ಬರೋದಿದೆ. ಮತ್ತು ನೋಡಿ ಮೆಕ್ಯಾನಿಕಲ್ದು ಏನು ನಾನ್ HKದಲ್ಲಿ ಒಂದು 10 ಪೋಸ್ಟ್ ಆದರೂ ಬರುತ್ತೆ. HKದಲ್ಲಿ 3 ಬಂದಿದೆ ಅಂದರೆ ಒಂದು 10 ಪೋಸ್ಟ್ ಆದರೂ ಮೆಕ್ಯಾನಿಕಲ್ದವ್ರದ್ದು AEE ಬರುತ್ತೆ. ಸಿವಿಲ್ದವ್ರದ್ದು 80 ಪೋಸ್ಟ್ವರೆಗೂ ಬರೋದಿದೆ. ಇವು ಆಲ್ರೆಡಿ ಪ್ರಸ್ತಾವನೆ ಬಂದಿದೆ, ಇವೆರಡು HKದಿದೆ. ಮತ್ತು ಅದನ್ನು ಬಿಟ್ಟರೆ ನೋಡಿ ಇನ್ನೊಂದು ಯಾವುದಿದೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಾರ್ಡನ್ ಇದೆ. ಇದು ಮಹಿಳೆಯರದ್ದು ನೋಡಿ 31 ಪೋಸ್ಟ್ ಇದೆ. ಮತ್ತು ನೋಡಿ ಪುರುಷರು ನೋಡಿ 251 ಪೋಸ್ಟ್ ಇದೆ. ಒಳ್ಳೆಯ ಅಪಾರ್ಚುನಿಟಿ, ಯಾರು BEd ಎಲ್ಲ ಕಂಪ್ಲೀಟ್ ಮಾಡಿದಾರಲ್ಲ ಸೊ ಅವರಿಗೆ ಒಳ್ಳೆಯ ಅಪಾರ್ಚುನಿಟಿ ನೋಡಿ. ಯಾಕೆಂದರೆ ವಾರ್ಡನ್ಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಕ್ವಾಲಿಫಿಕೇಷನ್ನು ಡಿಗ್ರಿ ಪ್ಲಸ್ BEd ಆಗಿರಬೇಕು. ಸೊ ಅವ್ರು ಮಾತ್ರ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡಿ ನಗರ ಮತ್ತು ಗ್ರಾಮಾಂತರ ಯೋಜನೆಗಳಲ್ಲಿ ವಿವಿಧ ಹುದ್ದೆಗಳು 121 ಇದೆ ನೋಡಿ. ಇದರಲ್ಲಿ ನೋಡಿ ಇದು ಏನು ನಗರ ಮತ್ತು ಗ್ರಾಮಾಂತರ ಯೋಜನೆಗಳು 121 ಹೇಳಿದಾರಲ್ಲ, ಇದರಲ್ಲಿ ಟೌನ್ ಪ್ಲ್ಯಾನರ್ ಇದೆ. ಟೌನ್ ಪ್ಲ್ಯಾನರು ಇದು AE ಲೆವೆಲ್ ಪೋಸ್ಟ್ ಇರುತ್ತೆ. ಇದಕ್ಕೆ ಇಂಜಿನಿಯರಿಂಗ್ ಸಿವಿಲ್ ಆಗಿರಬೇಕು. ಇಂಜಿನಿಯರಿಂಗಲ್ಲಿ ಸಿವಿಲ್ ಆಗಿದ್ದರೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ನೋಡಿ ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರ್ ಅಂತಿದೆ ATP, ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರು. ಇದು ನಾನ್ HKದಲ್ಲೇ 105 ಹುದ್ದೆಗಳಿದೆ. ಇದು ಡಿಪ್ಲೊಮಾ ಸಿವಿಲ್ ಆಗಿರಬೇಕು. JE ಲೆವೆಲ್ ಪೋಸ್ಟ್ ನೋಡಿ, ಇದು ATP. ಸೊ ಯಾರೆಲ್ಲ JEಗಂತ ಪ್ರಿಪ್ರೇಷನ್ ಮಾಡ್ತಿದ್ರಲ್ಲ ನೀವು ಇದು ನೆಕ್ಸ್ಟ್ ನೋಟಿಫಿಕೇಷನ್ ಅಂತೇಳಿ ಪ್ರಿಪ್ರೇಷನ್ ಮಾಡ್ಬೋದು. ಗ್ರೂಪ್ C ಸಿಲೆಬಸ್ ಇರುತ್ತೆ, ಆರಾಮ್ಸೆ ಪ್ರಿಪ್ರೇಷನ್ ಮಾಡ್ಬೋದು. GS ಪ್ಲಸ್ ಕನ್ನಡ, ಕಂಪ್ಯೂಟರ್, ಇಂಗ್ಲೀಷ್ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ನೆಕ್ಸ್ಟ್ ಇನ್ನೂ 2 ಪೋಸ್ಟ್ ಇದೆ ನೋಡಿ, ಯಾವುದಂದರೆ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಅಂತಿದೆಯಲ್ಲ ಅಲ್ಲಿ 2 ಪೋಸ್ಟು ಪ್ರಸ್ತಾವನೆ ಬಂದಿದೆ. ನೆಕ್ಸ್ಟು ಪುರಾತತ್ವ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಅಂತಿದೆಯಲ್ಲ ಅಲ್ಲಿ 5 ಪೋಸ್ಟ್ ಬಂದಿದೆ. ಮೇಜರ್ ಆಗಿ ಅಂದರೆ ನೋಡಿ KPSCಗೆ ಇವಾಗ ಬಂದಿರೋದು 251 ವಾರ್ಡನ್ ಹುದ್ದೆದು. ಅದನ್ನು ಬಿಟ್ಟರೆ ನಗರ ಮತ್ತು ಗ್ರಾಮಾಂತರ ಯೋಜನೆ ಅಂತಿದೆಯಲ್ಲ ಇಲ್ಲಿ ATP ಇದೆಯಲ್ಲ ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರ್, ಇದು 105 ಪೋಸ್ಟು. ಇವು ಸದ್ಯಕ್ಕೆ 2 ಜಾಸ್ತಿ ಹುದ್ದೆಗಳದು ಪ್ರಸ್ತಾವನೆ ಬಂದಿರೋದು. ನೆಕ್ಸ್ಟ್ ನೋಡಿ ಇದು ಬಿಟ್ಟರೆ ಮಹಿಳೆಯರದ್ದು ನೋಡಿ 31 ವಾರ್ಡನ್ ಇದೆ. ಮತ್ತು ಜಲಸಂಪನ್ಮೂಲ ಸಿವಿಲ್ದು HKದು ನೋಡಿ ಇದು AEE 27 ಪೋಸ್ಟು, ನಾನ್ HKದು 80 ಪೋಸ್ಟ್ವರೆಗೂ ಬರೋದಿದೆ ಸಿವಿಲ್ಗೆ. ಪ್ರಸ್ತಾವನೆ ಇನ್ನೂ ಬಂದಿಲ್ಲ, ಪ್ರಸ್ತಾವನೆ ಬಂದ ಮೇಲೆ ನೋಟಿಫಿಕೇಷನ್ ಮಾಡ್ತಾರೆ ನೋಡಿ. ಆಲ್ಮೋಸ್ಟ್ KPSC ಅವ್ರು ಏನು ಹೇಳಿದ್ದಾರೆ ಅಂದರೆ ನೋಡಿ KPSC ಅವ್ರು ಏನು ಹೇಳಿದ್ದಾರೆ ಅಂದರೆ ಜುಲೈ ಒಳಗಡೆ ಎಲ್ಲ ಹಳೆ ನೋಟಿಫಿಕೇಷನ್ಗಳನ್ನು ಕಂಪ್ಲೀಟ್ ಮಾಡಿ, ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ ಹೊಸದಾಗಿ ನೋಟಿಫಿಕೇಷನ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜುಲೈ ಎಂಡ್ ಅಥವಾ ಆಗಸ್ಟಲ್ಲಿ ಹೊಸ ನೋಟಿಫಿಕೇಷನ್ಗಳು KPSCಯಿಂದ ಸ್ಟಾರ್ಟ್ ಆಗ್ತವೆ. ಇನ್ನೊಂದು ನ್ಯೂಸ್ ನಿಮಗೆ ಗೊತ್ತಿದೆ, KSದು ಹೊಸ ಅಧಿಸೂಚನೆ ರೆಡಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. KS ನೋಡಿ ಏನು ಹಳೆ 384 ಏನಿದೆಯಲ್ಲ ಅದರ ರಿಸಲ್ಟು ಈ ವೀಕ್ ಒಳಗಡೆ ಬರೋ ಚಾನ್ಸಸ್ ಇದೆ. ಇದ್ರದ್ದು ಬಂದರೆ ನೋಡಿ ನೆಕ್ಸ್ಟ್ ಇನ್ನೊಂದು KS ನೋಟಿಫಿಕೇಷನ್ ಆಗುತ್ತೆ. ಸೊ ಯಾರು KSಗೆ ಅಂತ ಪ್ರಿಪ್ರೇಷನ್ ಮಾಡ್ತಿದ್ದಾರಲ್ಲ ನೀವು ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡ್ಬೋದು. KPSCಗೆ ನೋಡಿ ಆಲ್ರೆಡಿ ಪ್ರಸ್ತಾವನೆಗಳು SDA ಬಂದಿದೆ, FDA ಬಂದಿದೆ, ತುಂಬ ಹುದ್ದೆಗಳದು ಇನ್ನು KPSCಗೆ ಪ್ರಸ್ತಾವನೆ ಬರೋದಿದೆ. ಅದನ್ನೆಲ್ಲ ಸೇರಿಸಿ ಒಂದೇ ಕ್ವಾಲಿಫಿಕೇಷನ್ನು ಒಂದೇ ಸಿಲೆಬಸ್ ಇರೋ ಹುದ್ದೆಗಳನ್ನು ಒಟ್ಟಿಗೆ ಎಕ್ಸಾಮ್ ಮಾಡ್ತಾರೆ, KAದವರಾಗಲಿ KPSC ಅವರಾಗಲಿ. ನೋಡಿ KA ಕಡೆಯಿಂದ ಅಥವಾ KPSC ಕಡೆಯಿಂದ ಆದರೂ ಇವಾಗ ಯಾವುದೇ ಹುದ್ದೆಗಳಿಗೆ ಇರಲಿ ನಿಮಗೆ ಜಾಸ್ತಿ ಓದೋಕ್ಕೆ ಟೈಮ್ ಸಿಗಲ್ಲ. 2 ತಿಂಗಳು ಅಥವಾ 3 ತಿಂಗಳು ಇಷ್ಟೇ ಟೈಮ್ ಸಿಗೋದು. KPSCನೂ ಆದರೂ ಇಷ್ಟೇ ಟೈಮ್ ಕೊಡ್ತಾರೆ ನೋಡಿ, ನೀವು ಬೇಕಿದ್ರೆ ಹೊಸ ನೋಟಿಫಿಕೇಷನ್ ಆದಮೇಲೆ. ನೋಡಿ KAದವ್ರದ್ದು PC ಆಗಿದೆ, ಇನ್ನೇನಂದರೆ ಒಂದು 45ರಿಂದ 46 ದಿನ ಉಳ್ಕೊಂಡಿದೆ ಅಷ್ಟೇ. ಸೊ ಇನ್ನೇನು ರಿವಿಷನ್ ಮಾಡ್ಬೇಕು ನೀವು ಅಷ್ಟೇ, ಟೈಮ್ ಉಳ್ಕೊಂಡಿಲ್ಲ. ಇನ್ನು DAR ಆದರೂ ನೋಡಿ PCದು ಇದು DAR ಆದರೆ 1600 ಪೋಸ್ಟದು ಅಂತ ಹೇಳಿದ್ದಾರೆ. ಸೊ ಇದನ್ನು ಆಗಸ್ಟ್ ಎಂಡ್ವರೆಗೂ ಎಕ್ಸಾಮನ್ನ ಕಂಡಕ್ಟ್ ಮಾಡ್ತಾರೆ, ಅವರಿಗೆ 2 ತಿಂಗಳು ಟೈಮ್ ಸಿಗೋದು. ಸೊ ಏನು PCಗೆ ಸಿವಿಲ್ಗೆ ಓದ್ತಿದ್ದೀರಲ್ಲ ಕಂಟಿನ್ಯೂ ಓದಿ DARನೂ ಬರೀರಿ, ಓಕೆನಾ. ನೆಕ್ಸ್ಟ್ ನೋಡಿ VO ತುಂಬ ಜನ ಕೇಳ್ತಿದ್ರಿ, ಈ 962ರಲ್ಲಿ ಇಲ್ಲ, ಅದು ಇನ್ನೂ ಅಂತಿಮ ರೋಸ್ಟರ್ ಫೈನಲೈಸ್ ಆಗಿಲ್ಲ ಅಂತೇಳಿ ಮಾಹಿತಿ ಸಿಕ್ಕಿರೋದು. ಏನು ಸೆಪ್ಟೆಂಬರ್ ಅಂತ ಹೇಳಿದಾರಲ್ಲ ಸೊ ಅಲ್ಲಿ ಆಗೋ ಚಾನ್ಸಸ್ ಇದೆ. ಸೊ ಅಲ್ಲಿವರೆಗೂ VOಗೆ ಓದ್ತಿರೋರು ಕಂಟಿನ್ಯೂ ಓದ್ಬೋದು, ಯಾಕಂದರೆ SDA ಇದೆ ಮತ್ತು FDA ಇದೆ, ಇವಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಬೋದು. ಮತ್ತು ವಾರ್ಡನ್ ಹುದ್ದೆದು ಒಳ್ಳೆ ಅಪಾರ್ಚುನಿಟಿ ನೋಡಿ. ಏನು ಕ್ರೈಸಲ್ಲಿ ಹೇಳಿದಾರಲ್ಲ ಸೊ ಅಲ್ಲಿ 75 ಇದೆ, 800 ಹುದ್ದೆಗಳು ಕೊಟ್ಟಿದ್ದಾರಲ್ಲ ಅಲ್ಲಿ 75 ವಾರ್ಡನ್ ಹುದ್ದೆದಿದೆ. ಮತ್ತು ನೋಡಿ ಇದು 251 ಇದು KPSCಗೆ ಬಂದಿರೋದು. ಇಷ್ಟು ವಾರ್ಡನ್ ಹುದ್ದೆಗಳಿದೆ. ಯಾರು ಡಿಗ್ರಿ BEd ಮಾಡಿದಿರಲ್ಲ ಅವರಿಗೆ ಒಳ್ಳೆ ಅಪಾರ್ಚುನಿಟಿ. ಅಕ್ಕ ಟೀಚರ್ಸಿಗೆ ಓದ್ಬೋದು, ಈ ಕಡೆ ವಾರ್ಡನ್ಗೆ 2 ಅಪಾರ್ಚುನಿಟಿ ಇದೆ, ಇದನ್ನು ಮಿಸ್ ಮಾಡ್ಕೋಬೇಡಿ. 2026-27 ಏನಿದೆಯಲ್ಲ ಇದು ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ.
ನೋಡಿ ನೀವು ಇದರಲ್ಲಿನೇ ಜಾಬ್ ತೊಗೋಬೇಕು, ಯಾಕಂದರೆ ಇವಾಗೇ ಜಾಸ್ತಿ ನೋಟಿಫಿಕೇಷನ್ಗಳಾಗೋದು. ಯಾಕಂದರೆ 2-3 ವರ್ಷದಿಂದ ಏನು ನೋಟಿಫಿಕೇಷನ್ ಮಾಡಿರಲಿಲ್ಲ, ಇವಾಗ ಎಲ್ಲ ಹುದ್ದೆಗಳದ್ದು 1 by 1 ನೋಟಿಫಿಕೇಷನ್ ಆಗುತ್ತೆ. ನೋಡಿ ಇಷ್ಟು ಮಾಹಿತಿ ಇರೋದು 962ರದು. ತುಂಬ ಜನ ಕೇಳ್ತಿದ್ರಿ, ಸೊ ಅಷ್ಟು ಮಾಹಿತಿ ಇದೆ ನೋಡಿ. ಮತ್ತೆ ನೋಡಿ ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆನಾ? ನಿಮ್ಮ ಸ್ಟಡಿ ಏನಿದೆಯಲ್ಲ ಅದನ್ನು ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.